ಆಸಿಪ ಪರೀಕ್ಷೆ ಬರೆಯಕ್ಕೆ ರೆಡಿ ಆದ್ರಿಪ್ಪ. ಯಾರು ಬಂದ್ರೆ? ಹಾಂ ಗಾಡಿ ತೊಗೊಂಡು ಹೋಗಂತ ಬಿಡಮ್ಮ, ಹೋಗಲ್ಲ. ಬಸ್ ಬೇಕಲ್ರಿ ಅಲ್ಲಿ ಮಠ ಹೋಗಾಕ್ರಿ, ಬಸ್ ಇಲ್ರಿ. ಅದು ಮುದ್ದೆ ಮಾಡಬೇಡ, ಇದು ಬೇಕನ್ನ ಏನದ ಪ್ಯಾಡ್ ಬೇಕನ್ನದ. ಹೋದ್ರಿ ಆಸಿಪ ಗಾಡಿ ತೊಗೊಂಡು ಹೋಗ್ಯಾನ್ರಿ. ಅವ್ರು ಒಂದು ಫ್ರೆಂಡ್ಸ್ ಬಂದಿದ್ರೆ ಅವನು ಇವನು ಕೂಡಿ ಹೋಗ್ಯಾರ. ಇಲ್ಲಿ ಹಾರಿಪ್ಪ ಇದನ್ನು ಮಾಡಕತ್ತಾರ, ಹಾಲು ಬಿಸಿಟ್ಟಾಳ, ಚಾ ಮಾಡಕತ್ತಾಳ. ಇವ್ರು ಇದು ತೊಗೊಂಬಾರಿಪ್ಪ, ಹಾಲು ತೊಗೊಂಬಂದಾರ. ಬಿಸ್ಕಿಟ್ ಯಾವ ತೊಗೊಂಬಾರೇನು ರೀ? ಅವ್ರು ಮೆರಿಗೋಲ್ಡ್ ಬೇಕಾಗಿತ್ತು, ಗೊತ್ತಿಲ್ಲ ರೀ ಯಾವ ತೊಗೊಂಬಾರೇನು. ಅಮ್ಮ ಮೆರಿಗೋಲ್ಡ್ ತಿಂತಾರೆ. ಅರ್ಶಿಯಾಗ ಹ್ಯಾಪಿ ಬಿ ತೊಗೊಂಬಾರಿ. ಹಾರಿಪ್ಪ 2020. ಅಯ್ಯೋ ಮೆರಿಗೋಲ್ಡ್ ತಂದಿಲ್ಲ ರೀ ಅವ್ರು. ಮತ್ತು ಇವತ್ತು ಚಂದ ಕಾಣ್ತಾ ಅಂತ ಹೇಳಿದ್ರೆ ಇದು ನಾಳೆಂತ ನಮ್ಮದು ರೋಜಾ ತಿಂಗಳ ಸ್ಟಾರ್ಟ್ ಆದ್ರಿಪ್ಪ. ರೋಜಾ ಇರೋದ್ರಿ ಖುಷಿ ರೀ. ರಂಜಾನ್ ಬಂತು ಅಂತ ಹೇಳಿದ್ರೆ ರೋಜಾ ಇರೋದು, ಬೆಳಗ್ಗೆ ಇರೋದು, ಅದು ಒಂಥರ ಹ್ಯಾಪಿ ಅನ್ನಿಸ್ತೈತ್ರಿ. ನೋಡೋಣ ರೀ, ಸಾಯಂಕಾಲ ಗೊತ್ತಾಗುತ್ತೆ ರೀ. ಅದು ಮಗ್ರಿಬ್ ನಮಾಜ್ ನಂತರ ಹೇಳ್ತಾರ ಅಥವಾ ಅದಕ್ಕಿಂತ ಫಸ್ಟ್ ಹೇಳ್ತಾರ ಗೊತ್ತಿಲ್ಲ ರೀ. ಹೇಳ್ತಾರೆ ಇಲ್ಲಿ ಇದ್ರೊಳಗೆ ಮಸೂತಿ ಒಳಗೆ ಹೇಳ್ತಾರೆ ರೀ, ಅವಾಗ ಗೊತ್ತಾಗುತ್ತೆ ನಮಗೆ. ನಮ್ಮ ಹಾರಿಪ್ಪನ ಬಾಂಡೆ ತೊಗೊಂಡು ಹೋದ್ಲು ರೀ. ಕಸ ಗಾಡಿ ಬಂತಾನಮ್ಮ. ಅರ್ಶಿಯ ಹೋದ್ಲಾ? ಇವತ್ತು ಶನಿವಾರ ಫುಲ್ ಡೇ ಐತಂತ ಇದು ಹಾಫ್ ಡೇನಾ ಮಧ್ಯಾಹ್ನವರೆಗೂ? ಹೌದಾ? ನಾವು ಎಲ್ಲ ಮತ್ತು ನಾಳೆ ರೋಜಾ ಸ್ಟಾರ್ಟ್ ಆಯ್ತು. ವಾಟಿಗೆ ತಗೊಂಬಂದು ರೋಜಾ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸ್ವಲ್ಪ ತಯಾರೆಲ್ಲ ಮಾಡ್ಕೋಬೇಕಲ್ರಿ. ಹಾಗಾಗಿ ಮಕ್ಳಿಗೆ ಕೇಳ್ತೀನಿ ರೀ, ಏನು ಮಾಡನ್ರವ ಏನು ಅಂಥೇಳಿ ಏನು ತರನ್ರಿ ಅಂತೇಳಿ ಅಂದೆ. ಎಲ್ಲಿ ಹೋಗನ್ರಿ ಅಂತಂದು ಅವ್ರೆಲ್ಲಿ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ರೀ. ಎಲ್ಲಿ ಹೇಳ್ತೀರಮ್ಮ ನೀವು? ಫಸ್ಟ್ ಕೆಲಸ ಮುಗಿಸ್ಕೊಂತೇನು? ಫಸ್ಟ್ ಬೇಕೀಗ ಇದನ್ನ ಹಾಕನ್ನ ಹಾಲು ಏನಿಲ್ರಿ. ಹೋದ್ರೂ ಅಲ್ಲೇ ಸಿಬಿಟಿಗೆ ಹೋಗ್ಬೇಕ್ರಿ, APMC ಅಂತ ಈಗ ಹೋಗೋಕ್ಕಾಗಂಗಿಲ್ಲ ರೀ. ಯಾಕಂತ ಹೇಳಿದ್ರೆ ಅದು ಹಣ್ಣಿಂದ ಅದೆಲ್ಲ ಮಾರ್ಕೆಟ್ ಎಲ್ಲ ಭಾಳ ಇದು ತೊಗೋಬೇಕ್ರಿ. ಅಲ್ಲಿ ಜಾಸ್ತಿ ತೊಗೊಂಡ್ರಷ್ಟ ಇದು ಮಾಡ್ತಾರೆ ಅಲ್ಲಿ. ಹಾಗಾಗಿ ನಮಗೆ ಸ್ವಲ್ಪ ಬೇಕಲ್ರಿ, ಇಲ್ಲೇ ಸಿಬಿಟಿಗೆ ಹೋಗ್ಬೇಕಂತ ಮಾಡ್ಕೊಂಡಿವ್ರಿ. ನೋಡೋಣ ಏನಾಗುತ್ತೆ. ಹೇಳಿಲ್ಲಲ್ಲ ಯಾರಿಪ್ಪ ಮೊದಲು ಕೆಲಸ ಮುಗಿಸ್ಕೊಳಮ್ಮ ಅಂತಂದು ಕೆಲಸ ಮುಗಿಸ್ಕೊಂತೀವಿ ಮೊದಲ. ಮತ್ತು ಆ ಅರ್ಶಿಯನ್ನು ಮಧ್ಯಾಹ್ನ ಬರ್ತೀನಿ ಅಂದಾಳ್ರಿ. ಆಕೆ ಬಂದ ನಂತರ ನೋಡೋಣ ರೀ. ಸೌತಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಇದು ಉಪ್ಪಿಟ್ಟು ರೀ. ನಾ ಬಾಬಾರಿ ಗಂಜಿ ಮಾಡಲಿ ಅಂತಂದೆ, ಬೇಡವಾ ಉಪ್ಪಿಟ್ಟು ಮಾಡಂದ್ರೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ. ಗುಳಿಗೆ ತೊಗೊಂತಾರಲ್ರಿ, ಹೊಟ್ಟೆ ಸ್ವಾಗತ ರೀ ಅವ್ರಿಗೆ. ಈಗ ಉಪ್ಪಿಟ್ಟು ಮಾಡಿದ್ದೀರಿ. ನಾನು ಬಾಬಾರಿಗೆ ಹಾಕೊಡ್ತೀನಿ ರೀ ಉಪ್ಪಿಟ್ಟು ಹಾಕಿ. ಅಮ್ಮ ಇದಕ್ಕೆ ಹೋಗೋಣ ಹಾಕತ್ತಾರೆ ಬ್ಯಾಂಕಿಗೆ. ನಿನ್ನ 40 ರೂಪಾಯಿ ಕೊಡೋದು ನೋಡ್ರಿ ರೈಸ್ನವ್ರಿಗೆ ರೀ. ನೀವು ಉಪ್ಪಿಟ್ಟು ಒಂದು ಟೈಮ್ ಈಗ ಬಾಬಾರ ಎಷ್ಟು ಹಾಕೊಳ್ರಿ. ಉಪ್ಪಿನ ಕಾಯಿಸಿಲ್ಲನ್ರಿ ಬಾಬು ಒಂದಿಟ್ರಿ? ಉಪ್ಪಿನ ಕಾಯಿಸಿಲ್ಲನ್ರಿ? ಉಪ್ಪಿಟ್ಟು ಉಪ್ಪಿನಕಾಯಿ ಆಗ್ತದ ಮಸ್ತ್ ಆಕೈತಿ. ಅಲ್ಲಿ ಬ್ಯಾಂಕ್ ಮತ್ತೆ ಗದ್ದಾಕೈತಿ. ಮತ್ತೆ ಹೋಗ್ರಿ ನಿನ್ನೆ ಹೋಗೋಣ ಅಂತ ಹೇಳಿದ್ರು ಅವ್ರು ಬ್ಯಾಂಕಿಗೆ. ಹೋಗೋಣ ಬರೀ ಅಂದ್ರೆ ಮತ್ತೆ ನಾಳೆ ಹೋಗ್ಬಿಡುವ ಅಂದ್ರೆ ನಿನ್ನೆ ಆಗ್ಬಿಡುತ್ತೆ. ಇದು ಶೋಗದವ್ರ ಮುಂದೆ ಕಟ್ಕ ಸ್ವಲ್ಪ. ಇದು ಬಾಳೆಹಣ್ಣು ಎಲ್ಲಿದೆ? ಅಯ್ಯೋ ಅರ್ಶಿಯನ್ ಪಾಡಿಸಿದಾಗ ಇನ್ನನ್ರಿ. ಇದು ಆಕೆ ಶಾಲೆ ಕೊಡ್ತಾರಂತ್ರಿ. ಆಕೆ ಒಂದು ತಿಂತಾಳ, ಒಂದು ಇಟ್ಕೊಂಡ್ಬರ್ತಾವ. ಹಂಗೆ ಇವ ನಮ್ಮ ಮಾರಿಪ್ಪಂದು ಅಂಕಲ್ ನೋಡ್ರಿ ಒಂದೇನು ಹೇಳಂಗಿಲ್ರಿ. ಈಗ ಮೊಸರು ಬೇಕಂದ್ರೆ ಮೊಸರು ಪ್ಯಾಕೆಟ್ ತೊಗೊಂಬಂದಿನಿ. ಹೋಗಿ ಈಗ ಹೋಗಿರಿ. ಈಗ ಮತ್ತೆ ಮೈದಾ ಹಿಟ್ಟಿಲ್ಲಮ್ಮಿ ಅಂತ. ಇಲ್ಲ ಮೈದಾ ಹಿಟ್ಟು ಏನು ಬೇಕಂತ ಒಂದ್ಸಲ ಹೇಳಂಗ ಇಲ್ರಿಪ್ಪ. ಆಕೆ ಏನು ಮಾಡ್ಬೇಕು ಹೇಳ್ರಿ. ಆಕೆ ಅಡ್ಡಾಡ್ದಾಗಿದ್ರೆ ಆಕೆ ಗೊತ್ತಾಕಿತ್ರಿ. ಮನ್ಯಾಗ ಕುಂದ್ರಿಸಿ ನಾನು ಅಡ್ಡಾಡಕತ್ತೀನಲ್ರಿ, ಅದು ಹಂಗೆ ಅದಕ್ಕೆ ಹಂಗೆ ಮಾಡಕತ್ತಾರೆ ಅವ್ರು. ನನಗೆ ಒಂದೊಂದ ಇಲ್ಲ ಅದೇನೀಗ ಬ್ಯಾಂಕಿಗೆ ಹೋಗೋ ಮುಂದೆ ತೊಗೊಂಬರ್ಲ ಮತ್ತೀಗ ಅದೇನು ಕೈಯಾಗಿಂದ ಮದ್ಯಾಡ್ ತೊಗೊಂಬರಕ್ಕ. ಬ್ಯಾಂಕಿಗೆ ಹೋಗಕತ್ತೀರಿ. ರಿಕ್ಷಾ ಯಾವಿಲ್ಲ ನೋಡಿ ಮಾಡಿ ಸನೇಪ ಇಲ್ಲಿಂದ ತೋದ್ರಿ ಯಾವರ ಇಲ್ಲ. ಇಲ್ಲಿ ಅಲ್ಲೇದು ರೋಡ್ಗೆ ಹೋಗ್ಬೇಕು ಬರ್ರಿ. ಇಲ್ಲೇ ಒಂದು ಆಟೋ ನಿಂತತ್ರಿ, ಹೇಳಿ ಮಾಡಿ ಬಂದಿರಿ. ನಾನು ಬಂದಿರಿ ನಾವು ಬ್ಯಾಂಕಿಗೆ ರೀ. ಬರ್ರಿ ಅದು ಚೀಲ ಕೊಡ್ರಿ ನಂಗೆ ಕೈಯಾಗ ರೀ. ಅಮ್ಮನ ಪಾಸ್ಬುಕ್ ಮನೆಯಾಗ ಇಟ್ಟೀನಿ ರೀ. ಆಸಿಪನ ಪಾಸ್ಬುಕ್ ತೊಗೊಂಡೋಗಿನಿ ನಾನು. ಆರಾಮ್ ರಿಕ್ಷಾದ ಹೋಗಿದ್ದೆ ರೀ. ಮತ್ತು ಅಡ್ಡಾಡ್ಬೇಕು ಯಾರೀಗ ಮನೆಗೊಮ್ಮೆ ಬ್ಯಾಂಕಿಗೊಮ್ಮೆ. ಅಮ್ಮನ ಕುಂದಿರ್ಸಿನಲ್ಲೇ
ಹೋಗಿ ತೊಗೊಂಬರ್ತಿದ್ರಿಪ್ಪ ಈಗ ಅಮ್ಮನ ಪಾಸ್ಬುಕ್. ಅದು ಕಡಿಗರಿದ್ರೆ ಆರಿಪ ಫೋಟೋರ ಹೊಡೆದು ಕಳಿಸಿದ್ರೆ ಟ್ರೆಜರಿ ಆಗೈತೆ ಅದು. ಈಗ ಮತ್ತೆ ಮನೆಗೆ ಕಾಣ್ಬೇಕು ನೋಡ್ರಿಪ್ಪ ನಾನು ಬಂದೇರಿಪ್ಪ. ಇವ ಇದನ್ನು ನೀರು ಕೊಡು ಮೊದಲು ಒಂದು ಗ್ಲಾಸ್ ನನಗೆ. ಅದು ಇಲ್ಲ ಪಾಸ್ಬುಕ್ ತಗೊಡು ಬೈಲಿ. ಪಾಸ್ಬುಕ್ ಅಮ್ಮಂದು ಇಲ್ಲೇ ಇಟ್ಟಿನಿ, ಆಸಿಫನ್ ತೊಗೊಂಡೋಗಿನಿ. ಇದನ್ನ ಎತ್ತಿ ಬಿಡು, ಅದನ್ನು ಕೊಡು ಬನ್ನಿ. ನೀರು ತಂಬಂದು ಮೊದಲು. ಏನು 10 ನಿಮಿಷದ ದಾರಿ ಆಗಲ್ಲ, ಆದ್ರೆ ಸುಸ್ತಾಗ್ಬಿಡೈತ್ರಿ ಹೋಗೋದು ಬರೋದು. ದಮ್ ಸರ್ಸದಂಗೆ ಆತು ಬಿಸ್ಲಾಗ. ಇದು ನಮ್ಮ ಬಾಬರ್ದು ಉಪ್ಪಿಟ್ಟು ಸಹಿತ ಆಗಿಲ್ಲ ಉಣ್ಣೋದು ಹಾಕಿ ಕೊಟ್ಟಿದ್ದು. ಮತ್ತೆ ವಾಪಸ್ ಬಂದೆ. ಒಂದು ಸ್ವಲ್ಪ ಕೊಡ್ಬವ ಬಂದೇರಿಪ್ಪ ಮತ್ತೆ ಬ್ಯಾಂಕಿಗೆ ರೀ. ಅಮ್ಮ ಕೂಡ ಬೇಸ್ಕೊಂಡು ಸಾಕಾಕತ್ರಿ ಈಗ. ಮೊದಲು ಬೇರೆ ಕಳಿಸ್ಯಾರ. ಈಗ ಹೋಗಿ ಬಂದಿರಿಪ್ಪ ಬ್ಯಾಂಕಿಗೆ. ನಾವೀಗ ಅಕ್ಕಿ ಮೈದಾ ಹಿಟ್ಟು ಅದೇನೋ ಬೇಕಂತ ಹೇಳಿದ್ರಿ, ತೊಗೊಂಬಂದೆ. ಮತ್ತು ಅಲ್ಲೇ ಹೇಳಿದೆ ನಾನು, ಇಳಿದು ತೊಗೊಂಬಂದೆ ರೀ. ಬರೋ ಮುಂದೆ ಆಟೋಗೆ ಬಂದಿರಿಪ್ಪ. ಹೋಗಿ ಬಂದ್ವಿ. ಅದಕ್ಕೆ ಅಮ್ಮ ಪಾಸ್ಬುಕ್ ನಿಮ್ಮ ಕಡೆ ಹಿಡ್ಕೊಂಬಿಡ ಅಂತ ಹೇಳ್ಕೊಟ್ಟಿನಾರಿಪ್ಪ. ನನ್ನ ಲಕ್ಷ್ಯ ಚಲೋ ಇಲ್ಲ ಏನಿಲ್ಲ ಸುಮ್ಮನೆ. ಅದಕ್ಕೆ ನಿಮ್ಮ ಕಡೆ ಇಟ್ಕೋರಿಪ್ಪ, ಮತ್ತು ಹೋಗ್ತೀವಿ ಅಂತಂದಾಗ ಅದು ನೆನಪರಾಕೈತಿ ಅಂಥೇಳಂದ. ಯಾಕಂತ ಹೇಳಿದ್ರೆ ಇಪ್ಪ ಅಡ್ಡಾಡದ ಬೇಜಾರು ಈ ಬಿಸಿಲೊಳಗೆ ರೀ. ಫುಲ್ಲು ಮೊದಲು ಸುಸ್ತು ಅಂತಿರ್ತೀನಿ ನಾನು. ಮತ್ತು ಅಡ್ಡಾಡಿದ್ರೆ ಮಗನ ಇಟ್ಟು ಸುಸ್ತು ಆಗ್ಬಿಡೈತಿ. ಕುತ್ಕೊಂತೀನಿವ ಮತ್ತೇನು ಮಾಡಲಿ. ಅನ್ನ ಮಾಡಿದಿರಿ. ಅನ್ನ ಮಾಡಿ ಸ್ವಲ್ಪ ತತ್ತಿದು ಸಾರು ಮಾಡಿದ್ರಂತ ಉಳ್ಳಾಗಡ್ಡಿ ಟೊಮೆಟೊ ಅಂತ ಹಾಕಿ ಸ್ವಲ್ಪ ತತ್ತಿ ಸಾರು ಮಾಡಿ ಊಟಕ್ಕೆ ಕೊಡ್ತೀನಿ ರೀ ಈಗ. ಯಾಕಂದ್ರೆ ನಮ್ಮ ಮಾರಿಪ್ಪ ಇವತ್ತು ಪಿಜ್ಜಾ ಮಾಡಕತ್ತಾಳ್ರಿಪ್ಪ. ಹಾಗಾಗಿ ಸ್ವಲ್ಪ ಲೇಟ್ ಆತ್ರಿ ಇವತ್ತು ನಮ್ದು ಅಡುಗೆ ಮಾಡೋದು. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ರಿ ನೋಡ್ರಿ ಎಷ್ಟು ಚಂದ ಇದು ಮಾಡ್ಯಾಡ್ರಿ. ಅದು ಈಗ ಬೇಸಾಕಿಡ್ಬೇಕನ್ನ ಬಂದ. ಇಲ್ಲಿ ನಂದು ಪಿಜ್ಜಾಕ್ಕೆ ರೆಡಿ ಮಾಡಕ್ಕಿಟ್ಟೇನಿ ರೀ ನಾನು. ಆಮೇಲೆ ಸ್ವಲ್ಪ ಮೈದಾ ಹಿಟ್ಟದೆಲ್ಲ ಬೇಕಾಗಿತ್ತು. ಇನ್ನೂ ಸ್ವಲ್ಪ ನಾತ್ಕೊಂಡೆ. ಆಮೇಲೆ ಮಮ್ಮಿಲಿ ಕಸ ಹೊಡೆಯತ್ತಿದ್ರೆ ಊಟ ಮಾಡಿದೆ ಮಮ್ಮಿ. ನಮ್ಮ ಒಂದಿಷ್ಟು ಕಸ ಹೊಡೆದು ಅಷ್ಟು ಕಸ ಹೊಡೆದು ಬಾಬರಿಗೆ ಊಟ ಕೊಟ್ಟು ಅಮ್ಮಗೆ ಊಟ ಕೊಟ್ಟು ನಾನು ಒಂದು ಸ್ವಲ್ಪ ಊಟ ಮಾಡಿದೆ ನೋಡಿ. ಚಲೋ ಆತು ಬಿಡುವ. ಟೈಮಾಗಲೇ 1:10 ಬಂತು. ಹೌದು. ಮಮ್ಮಿ ಇವ ಆಸಿಫ ಬಂದಾನ ಕರೆಗೂ. ಇನ್ನು 1:15 ಪರೀಕ್ಷೆ ಮುಗಿದ್ರೆ 1:15 ಬಿಟ್ರೆ 2 ಗಂಟೆಗೆ ಬರ್ತಾನ ಇಲ್ಲಿ. ಅವ ನಿನ್ಗೆ ಮುಂಚೆನೆ ಬಂದಾನವ. ಹೇಳ್ಬೇಕಂತ ಹೇಳಿದ್ದೆ ನಾನು. ನಿಮ್ಮ ಮತ್ತೆ ಹೊಡಿತಿ ಊಟ ಮಾಡಲ್ಲ ಅಂತ ಹೇಳಿ ಹೇಳಿಲ್ಲ. ಯಾಕೆ ಬಂದಾನ ಅವನು? ಎಲ್ಲಿದಾನ ಅವನು? ಮ್ಯಾಲ ಕುಂತಾನ ಕರೆಗೂ. ಹೇಳ್ಬೇಡ ಮಮ್ಮಿ ಮತ್ತೆ ಹೊಡಿತಾಳೆ ಎಕ್ಸಾಮ್ ಬರ್ದಿಲ್ಲ ನಾ ಅಂತ ಹೇಳಿ. ಯಾಕೆ ಬರಲಿಲ್ಲ ಅಂತ ಅವನ? ಮತ್ತೇನು ಓದ್ಕೊಂಡಿಲ್ಲ, ಏನು ಬರೀತಾನ? ಅಲ್ಲಮ್ಮ ಅದು ಬೇರೆದವ್ರು ನೋಡ್ಕೆ ಬರಿಬೇಕಾಯ್ತಾನ ಅಂತ ನಾನು ಅಂತೀನಿ. ಬೇರೆದವ್ರದ್ದು ಬಿಡ್ತಾರ ಈಗ, ಬೇರೆದವ್ರು ನೋಡ್ಕೊಂಡ್ ಬರ್ಯಾಕ. ಏನೈತೆ ನಿಮ್ಮ ನಮ್ಮ ಮಮ್ಮಿ ಮ್ಯಾಲ ಹೊಂಟ ಬಿಟ್ರಿ. ಆಸಿಫ ನಮ್ಮ ಆರಿಫ್ ಏನೋ ಸುಳ್ಳು ಹೇಳ್ಬೇಕಂತ ಅನ್ಸುತ್ತೆ. ಐ ಕರೆಗೂ ಅಲ್ಲಿ ಅದಾ ನೋಡಲ್ಲಿ ಹಿತ್ತಲ್ದಾಗ. ಮತ್ತೆ ಕಾಡ್ಚಿಲ್ಲ ಇಲ್ಲಿ ಒಂದು. ಇಲ್ಲ 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 ಸುಳ್ಳು ಫ್ರ್ಯಾಂಕ್ ನಿಜವಾಗ್ಲೂ ಬಂದಿಲ್ಲ. ಬಂದಿಲ್ಲ. ಏನಾರ ಯಾಕೆ ಬರಲಿ ಅವ್ನು ಒಟ್ಟು ಅಲ್ಲಿ ಮಟ ಟೈಮ್ ಮಟ ಕುತ್ಕೊಂಡು. ಹೌದಿಲ್ಲ, ಒಂದು 30 ಮಾರ್ಕಸಿಂದ ಏನ್ರಿ ಹೇಳ್ತಾರೋ ಏನಾಯ್ತು ಏನ್ರ ಬರೋದು ಎದಿ ಡಬ್ಬ ಡಬ್ಬ ಅಂತ ಬಳ್ಕೊಳಕ್ ಹತ್ಬಿಡ್ತು ನೋಡ. ನನಗೆ ಏನು ಮಾಡ್ಲಿ ಅವ್ನಿಗೆ ಏನು ಬಿಡ್ಲಿ ಅನ್ನೋ ಅನ್ಸಾಗೈತಿ. ನಿಜವಾಗ್ಲೂ ಹೇಳ್ತೀನಿ ನಾನು. ಇಲ್ಲ ಇಲ್ಲ ಅದಕ್ಕೆ ನನಗೆ ಏನು ಓದ್ಕೊಂಡಿಲ್ಲ ಸುಮ್ಮ ಬಂದಿರ್ತಾನ ಅಂತೇಳಿ ನಿನಗೂ ಅನಿಸ್ತು. ಹೌದಲ್ಲ? ಖರೇನ. ಮತ್ತೆ ಒಂದು ಬುಕ್ ತೆಗ್ದಿಲ್ಲ ಏನಿಲ್ಲಮ್ಮ ಅವನ. ಆದ್ರೂ ನನ್ನ ತಲೆ ಹುಷಾರೈತಿ, ನನ್ನ ತಲೆ ಹುಷಾರೈತಿ ತಲೆ ಬಿಡ್ಕೊಂತಾನವ. ಏನು ಹೇಳ್ಬೇಕು ಅವ್ನಿಗೆ ಹೇಳ? ಏನಿಲ್ಲ, ದೇವ್ರ ಕಾಪಾಡ್ಬೇಕು. ದೇವ್ರ ಕಾಪಾಡ್ಬೇಕಂದ್ಯಾ? ಕಾಪಾಡಿ ವಯ್ವ. ನಂತರ ಮೊರೆ ಕೇಳಿದ್ ದೇವ್ರು. ನಮ್ಮ ಮಮ್ಮಿ ಹೆದ್ರ ಬಿಟ್ಟಿದ್ರಿ. ಆದ್ರೂ ಏನಿಲ್ಲ ರೀ, ಟೆನ್ಷನ್ ಅಂತ ಅಂದ್ರೆ ಓದಂಗಿಲ್ಲ ಅಲ್ಪ ಅಷ್ಟ ರೀ. ಮತ್ತು ಸಿಟ್ಟಿಟ್ಟು ಏನಿಲ್ರಿ, ಪ್ರೀತಿನೂ ಹಂಗೈತಿ ಸಿಟ್ಟು ಹಂಗೈತಿ. ನಿನಗವಾ ಆಸಿಫನ್ ಮೇಲೆ. ಏನ್ ಮಾಡೋದಿಪ್ಪ, ಮತ್ ಮಗ ಅಲ್ರಿ. ಏನು ಒಮ್ಮೆ ಸಿಟ್ಟು ಬಂದಾಗ ಒಮ್ಮೆ ಅಲ್ಬಿಡು. ನಾನಂತೂ ಹೊಡೆದಂತೂ ಇಪ್ಪ ವಿಚಿತ್ರ ಇದು ಮಾಡ್ತೀನಿ ನಾನು. ಆದ್ರೂ ಅವ್ನು ಕೇಳಂಗಿಲ್ಲ. ಏನ್ ಮಾಡ್ಬೇಕು ಎಲ್ಲ ತಿಳಿಸಿ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಬೆಳಿಗ್ಗೆ ನೋಡ್ರಿ ನಾನು ಮ್ಯಾಲೆ ಮಕ್ಕೊಂದಿರ್ತೀನಿ ರೀ. ಜಲ್ದಿನ ಎಪ್ಸಾಗ ನಾನು ಇದು ಮಾಡ್ತೀನಿ, ಸೈಲೆಂಟ್ ಹಾಕಿ ಫೋನ್ ಇದು ಮಾಡೇನ್ರಿ. ನಮ್ಮ ಬಾಬರ್ ಕಾಲ ಜಲ್ದಿ ತೆಗೆದ್ರಂಗಿಲ್ಲ. ಅವಾಗ ನಮಾಜ್ಗೆಲ್ಲ ಹೋಗಿದ್ರೆ ಈಗ ಆರಾಮಿದ್ದ ಇಲ್ದಾಗಿದ್ದ ಅವ್ರು ನಮಾಜ್ ಹೋಗಕತ್ತಿಲ್ಲ. ಹಾಗಾಗಿ ಕದ ತೆಗಿಯಂಗಿಲ್ಲ ಅವ್ರು. ಜಲ್ದಿನ ಹೋಗ್ಬಿಡು ಆಮೇಲೆ ತೆಗಿತಾರೆ. ಮತ್ತು ನಾ ಯಾಕೆ ಇದು ಮಾಡ್ಬೇಕು. ಇವತ್ತು ಎಷ್ಟು ಗಂಟೆ ಇದ್ದಾನವ? ನಾನು ಫೋನ್ ಹಚ್ಚಿ ಹುಡುಗರೆಲ್ಲ ಬಂದಾರಲ್ರಿ. ಆಮೇಲೆ ಕಡೆ ಅವ್ರ ಫ್ರೆಂಡ್ಸ್ ಬಂದು ಎಪ್ಸಾಗ ಬಂದಾರೆ. ಅವಾಗ ಎದ್ದಾನ್ರಿ. ಏನು ಮಾಡ್ತೀರಿ ಹೇಳ್ರಿ ಅವ್ನ. ಏನು ವಿಚಿತ್ರ ರೀಪ್ಪ. ನನಗೆಲ್ಲರಿಗೂ ಹೊಟ್ಟೆ ಗಂಡು ಮಕ್ಳು ಅಂತ ನನಗೊಂದು ಹುಟ್ಟೈದ್ರಿಪ್ಪ. ಇಲ್ಲಿ ನೋಡಿಪ್ಪ, ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ರಿ. ಆ ಶಾರ್ಟ್ ವಿಡಿಯೋ ಒಳಗೆ ನಿಮ್ಗೆ ಸಿಗೈತದ ಹೆಂಗೆ ಮಾಡಿದ್ದೆ ನಾನು. ಈ ಪರೋಟ ಅಂತ ಅಂದ್ರೆ ಲಚ್ಚಾ ಪರೋಟ ಅಂತ ಅಂದ್ರಿ. ಮಸ್ತ್ ಆಗೈತ್ರಿ ಇದು. ಅದ್ರ ಜೋಡಿ ಮಂದೊಂದು ಚಾರಿ, ಖಡಕ್ ಚಾರಿ. ಖಡಕ್ ಚಾಮ ಇದು ನೋಡಮ್ಮ ತಗೋರಿ. ಅದ್ರೊಳಗೆ ಹಾಕೊಂಡು ಉಂಡ್ಬಿಟ್ರಿ ಅಂತ ಹೇಳಿ ಮಸ್ತ್ ಆಗತ್ತಮ್ಮ ಪರೋಟಾನ ಮತ್ತು ಚಾರಿ. ಮತ್ತು ಅನ್ನ ಸ್ವಲ್ಪ ಕೊಡ್ಬೇಕಾಯ್ತು ನನಗೆ. ಅನ್ನ ಸ್ವಲ್ಪ ಕೊಡ್ಬೇಕಾಯ್ತ್ರಿ. ಅನ್ನ ಸ್ವಲ್ಪ ಕೊಡ್ಬೇಕಾಯ್ತು. ಪಲ್ಯನೂ ಭಾಳ ಚಲೋ ಆಗಿತ್ತು ಅದು.
ಹೊಟ್ಟೆ ಫುಲ್ ಆಗಿಬಿಡುತ್ತೆ ಹೊಟ್ಟೆ ತತ್ತಿ ಪಲ್ಯ ಮಾಡಿದ್ದೆ, ಸೌತಿಕಾಯಿ ಪಲ್ಯ ಮಾಡಿದ್ದೆ ರೀ. ಹ್ಞೂ ಚಲೋ ಆಗಿತ್ತು ಅವ್ರು ಬಿಸಿ ಬಿಸಿ ಅದ್ರಿ. ಉಪ್ಪಿನಕಾಯಿ ಹ್ಞೂ ರೀ, ಇದು ಚಲೋ ಇದು ಪರೋಟ ಅದು ಚಾ ಅನ್ರಿ. ಅದ್ರೊಳಗೆ ಹಾಕೊಂಡು ಮಸ್ತಾಗಿ ಹೊಡೆದು ಬಿಡ್ರಿ. ಚಲೋ ಆಗೈತ್ರಿ. ಹ್ಞೂ ನೋಡಿದ್ರೆ ಬಿಡಂಗ ಆಗೋದು ಹೊಟ್ಟೆಗ ಫುಲ್ ಆಗೈತಿ. ಫುಲ್ ಆಗೈತ್ರಿ. ನಾನು ತಿನ್ವಲ್ರ ಕಾಂತಿ ಅಂತ ತೊಗೊಂಬಂದ್ವಿ. ಯಾಕಂದ್ರೆ ಶಾರ್ಟ್ ಡೇ ಮಾಡಿದ್ದ ಅದು ಒಂದ ಮಾಡಿದ್ದೆ ನಾನು ಪರೋಟ ಅದನ್ನ, ಅದಕ್ಕೆ ಸಾಕಂತ ಹೇಳಿ ಅಂದ ನೀವ ತಿನ್ವಲ್ರಕ್ಕ ಅಂತ ತೊಗೊಂಬಂದಿರಿ ನಾನು. ಅರಿಪ ಪಿಜ್ಜಾ ಮಸ್ತ್ ಆಗೈತ್ವ ನಿಂದು. ಅರಿಪನ್ ಪಿಜ್ಜಾ ಭಾರಿ ಆಗೈತ್ರಿಪ್ಪ. ಅಮ್ಮ ನೋಡ್ರಿ ಪರೋಟ ತಿಂದು ಪರೋಟ ಐತೆ ಬರ್ರಿ ಅವತ್ತು ತಗೋರಿ ಅಂತ ಪಿಜ್ಜಾ ತಿಂದಿರಮ್ಮ ಅಂತ ಅಂದ್ರೆ ಪಿಜ್ಜಾ ಯಾವತ್ತು ತಿನ್ಬೇಕ್ರಿ ಅವ್ರು. ಈ ಕೆಂಪಕ್ಕಿ ಹಾಕತ್ತೇನು ರೋಸ್ಟ್ ಕುತ್ಕೊಂಡು ತಿನ್ನಕೈತಲ್ಲ. ಸಾಕು ಬಿಡು ಸಾಕು, ಅದಕ್ಕೆ ಆಯಾಸ ಮಾಡ್ಬೇಡ. ಅದಕ್ಕೆ ಬೋಗಾದಂಗೆ ಆತದ 4 ದಿನದಾಗ. ಬೋಗಾ ಬಿಲ್ಲಿ ಆದಂಗೆ ಆತ. ಆಸಿಪರು ರೀ 1:30 ಬಿಡ್ತಾರ ಮಾಮ. ಈ ಕ್ಯಾರಿಪರಿ ಆಗಲ್ಲಾಗ್ರಿ ಆಸಿಪ ಬಂದ್ಬಿಟ್ಟ. ನಮ್ಮ ಪರೀಕ್ಷೆ ಬರೀಲಾರ್ದನ ಅಂದ್ಬಿಟ್ಲ್ರಿ. ನಾನು ಎಲ್ಲಾರ ಅದೇನೋ ಹೊರಗೆ ಹಾಕ್ತಾರಲ್ರಿ, ಹಂಗೇನ್ರಿ ಯಾರು ಬಂದು ಹಾಕಿಕ್ಕಿದ್ರನ್ನ ಹೊರಗೆ ಅಂತ ಮಾಡ್ಕೊಂಬಿಟ್ಟೀನಿ ರೀ. ಇಲ್ಲಿ ಬಿಡಮ್ಮಿ ನಾನು ಸುಮ್ಮನೆ ಹೇಳಿದೆ ನಿನಗೆ ಅಂತಾಡ್ರಿ. ಮತ್ತೆ ಈಗ ಬಂದ್ರಿಪ್ಪ ನಮ್ಮ ಆಸಿಪ. ನಮ್ಮ ಆರಿಪ ಇನ್ನೂ 1 ತಾಸಿನ ಮುಂಚೆಕನ ಹೇಳ್ರಿ. ಈಗ 2 ಗಂಟೆಗೆ ಬಂದಾರಿ ಅವನು. ಹೆಂಗಾತಪ್ಪ ಪರೀಕ್ಷೆ? ಬರಿದೆ ಏನು ಹೇಳ್ಕೊಡ್ಲ ಅಂತ? ಏನಕ್ಕೆ ಹೇಳ್ಕೊಡ್ತಾರ? ನೀವು ಓದ್ಕೋಬೇಕು, ನೀವು ಬರಿಬೇಕಪ್ಪ. ಅರ್ಶಿಯನು ಬಂದ್ರಿ ಇವತ್ತು ಶನಿವಾರ. ಈಗ 10 ಗಂಟೆಲಿಂತ 1:30 ಮಟ ಇತ್ತೇನ ಅದಿಲ್ಲ ಅರ್ಶಿಯ? ಪಿಜ್ಜಾ ಮಾಡಿಬಿಡಪ್ಪ. ಅವನ್ನೆಲ್ಲ ತೆಗಿತೀನ್ರಿ ಏನಾರು ಟೇಸ್ಟ್ ಬರ್ಬೇಕದ. ಮಸ್ತ್ ಆಗೈತಲ್ಲ. ದೇವ್ರಿಗೆ ದೀಪ ಹಚ್ಚತಿ ಮಮ್ಮಿ. ಮತ್ತೆ ಹೋಗನ್ರಿ ಅಂತ ಹೇಳಿದ್ರಲ್ಲ, ಹಂಗೆ ನಾನು ಸ್ವಲ್ಪ ಜಲ್ದಿನ ಚಿರಾ ಹಚ್ಚಕತ್ತೆ. ಅಮ್ಮನ ಇದಕ್ಕೆ ಅಂಗಡಿಗೆ ಹೋಗಿಲ್ಲ ಇವತ್ತು. ಹೌದು, ಸುಸ್ತಾಗತ್ತೈತೆ ಅಂತ ಅದಕ್ಕೆ ಸುಮ್ಮನೆ ಅದರ ಹೋಗಿ ಬಂದ್ಬಿಡಂಗೆ. ಅಂಗಡಿಗೆ ಹೋಗಿದ್ರೆ ಮತ್ತೆ ನಮ್ಗೆ ಇದು ಹಾಕಿತ್ತ ಚಹಾ ಕೊಡ್ಬೇಕು ಇದು ಅಂತಂದು ನಂಗೆ ಅನ್ಸುತ್ತೆ. ಮನೆಗೆ ಅದಾರ ಅವ್ರು. ಹೆಂಗಾದ್ರೆ ಪಟ್ಟಣ ಹೋಗಿ ಒಂದು ಸ್ವಲ್ಪ ಮೀನಾನು ಸ್ವಲ್ಪ ಐತೆ. ನಾಳೆ ಥರ ಇದು ಸ್ಟಾರ್ಟ್ ಅಲ್ಲ ರೋಜಾ ತಿಂಗಳು ಸ್ಟಾರ್ಟ್ ಅಲ್ಲ. ಅದಕ್ಕೆ ಅಲ್ಲೇ ಒಂದು ತರಕಾರಿ ತೊಗೊಂಡು ಹಣ್ಣು ಅದು ತೊಗೊಂಡು ಬರೋಣ. ಆಯ್ತು ಅಮ್ಮ ಖಜೂರ ಅದೆಲ್ಲ ಬೇಕಲ್ಲ ಹೋಗಕತ್ತೀವ್ರಿ ಈಗ ನಾವು. ಅಮ್ಮ ಹೋಗಿ ಬರ್ತೀವಿ ನೋಡ್ರಿ. ಅಮ್ಮ ಹೋಗಿ ಬರ್ತೀವಿ. ಹಾಂ ಜಲ್ದಿ ಬರ್ತೀವಿ ತಗೋ. ಮತ್ತು ನಾವು ಅಷ್ಟೇ ಅಲ್ರಿ ಪೆಲ್ ಸುಲ್ತಾನ ನಮ್ಮ ಆಸಿಫ್ ಅದಾರಿ, ಅವರು ಎಲ್ಲರ ಕಡೆ ಹೋಗೋದ್ರಿ. ಒಬ್ಬರ ಮ್ಯಾಗ ಒಬ್ರು ಹೇಳ್ಕೊಂಡು ಹೋಗೋದ್ರಿ. ಈಗ ಆಟೋ ನೋಡಕತ್ತಿದ್ರಿ ಅವ್ರು. ನಾವೀಗ ಇಲ್ಲಿ ನೋಡ್ರಿ ದುರ್ಗದ ಬೈಲ್ ಬಂದ್ವಿ. ಡ್ರೆಸ್ ನೋಡಿ ಸುಲ್ತಾನ, ಡ್ರೆಸ್ ಹೆಂಗ ನೋಡಲಿ ಮಸ್ತ್ ಅದಲ್ಲ. ಗದ್ಲ ನೋಡ್ರಿಪ್ಪ ಎಷ್ಟು ಗದ್ಲ ಐತಿ. ಇದು 2ನೇ ಸಲ ಆರಿಪ ನಾವು ಬರಕತ್ತಿದ್ದ ಸಾಯಂಕಾಲ. ಅವತ್ತು ನಮ್ಮ ಸುಲ್ತಾನ ಬೈದಿಲ್ಲಲ್ಲ, ಇವತ್ತು ಅದಕ್ಕೆ ಕರ್ಕೊಂಬಂದಿರಿ ಅವಂಗ. ಇದು ಉದನ್ ಕಡ್ಡಿ ಚುಚ್ಚದಮ್ಮ ಅದು. ಚಮಚೆ ನೋಡಿ ಸಣ್ಣ ಸಣ್ಣ ಚಮಚೆ ಎಷ್ಟು ಸಣ್ಣದಲ್ಲ. ಎಲ್ಲ ಚಮಚೆ ಗಿಮ್ಚೆ ಎಲ್ಲ ಥರ ನಾಸ್ತಾರಪ್ಪ ಇಲ್ಲಿಗ ದುರ್ಗದ ಬೇರೆ ಹೊರಗೆ ಎಲ್ಲ ಥರನೂ ಇರ್ತಾವೆ. ಚಮಚೆ ನೋಡಿ ಎಷ್ಟು ಚಂದ ಕಟ್ಟಿಗೆ ಚಮಚೆ. ಅದೇನು ಮಾಲಿಶ್? ಓಹೋ ಹಂಗೆ ಮಾಡ್ದನ ಅದು. ತೊಗೊಂತೇನ? ನಾವಿಲ್ಲಿ ಬಂದಿರಿ ಒಳಗೆ. ಇವು ಹಣ್ಣು ಅದು ತೊಗೋಬೇಕ್ರಿ, ಸ್ವಲ್ಪ ಖಜೂರ ಅದು ತೊಗೋಬೇಕು, ಆಮೇಲೆ ತರಕಾರಿ ತೊಗೋಬೇಕು. ಬಳಿ ನೋಡ್ಲಾರಿಪ್ಪ ಕಾಜಿನ ಬಳಿ ಎಲ್ಲ. ಏನು ರಂಜಾನ್ ಬಂತಲ್ಲ ಇನ್ನೆಲ್ಲ ಇದು ಹಚ್ತಾರೆ ಮನೆಲ್ಲ ಹೊರಗೆ. ಬರ್ದ ರಾತ್ರಿ ಮತ್ತೊಂದು ಸಲ. ಈಗ ನಮಗೇನು ಬೇಕು ಅದನ್ನ ಅಷ್ಟೇ ತೊಗೊಂಡು ಹೋಗ್ತೀನಿ ರೀ. ಏನು ಕಾಜಿನ ಕಪ್ಪು ಬೇಡ, ಅಲ್ಲಿ ಮುಂದೆ ಹೋಗಂಬ್ರಿ. ಇಲ್ಲಿ ಕಾಜಿನ ಕಪ್ ಅದ ಬರ್ರಿ ನೋಡೋಣ. ನೋಡ್ರಿ ಬಾಳೆಹಣ್ಣು ಹಣ್ಣು ಅದೆಲ್ಲ ಜಗ್ಗ ಬಂದ್ರಿ. ಇನ್ನು ಯಾಕಂತ ಹೇಳಿದ್ರೆ ಇನ್ನು ರೋಜಾ ತಿಂಗ್ ಸ್ಟಾರ್ಟ್ ಆಗ್ತೈತಲ್ರಿ. ಇನ್ನು ಎಲ್ಲ ನೋಡ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಎಲ್ಲ ಥರದ ಹಣ್ಣು ಹಚ್ಚರಿ. ಇವ್ರು ನಮ್ಮ ಸಬ್ಸ್ಕ್ರೈಬರ್ ಅನ್ರಿ. ನೋಡಿದ್ರಿ ನಮ್ಮ ವಿಡಿಯೋ ಬಂದವನ್ರಿ ನಿಮ್ಮ ಕಡೆ? ಏನಿಲ್ರಿ ಬಂದವ್ರಿ? ಹೌದ್ರಿ.
ಹಾಂ ಚಲೋ ಆತ್ ಬಿಡ್ರಿಪ್ಪ. ಇವಾಗ ಮುಂದಕ್ಕೆ ಹೋಗನ್ರಿ ಮತ್ತೆ ಅಲ್ಲಿ ಹೋದ್ವಿ ಅಂದ್ರೆ ನಮ್ಗೆ ಹಣ್ಣನ್ನು ಸಿಗ್ತಾವೆ, ಆಮೇಲೆ ಕಡೆ ತರಕಾರಿನೇ ಸಿಗುತ್ತೆ. ಏನಾರು ಸ್ವೀಟ್ ಬೇಕಂತ ಹೇಳಿದ್ರೆ ಸ್ವೀಟನ್ನು ಸಿಗುತ್ತೆ. ಎಲ್ಲ ಮಸಾಲೆ ನೋಡ್ರಿ, ಮಸಾಲೆ ಇದೆಲ್ಲ ನೋಡ್ರಿ, ಇದೆಲ್ಲ ಪಾಪಡಿ ರೀ, ಇವೆಲ್ಲ ಚಕ್ಲಿ ಅವೆಲ್ಲ ರೀ ಕರ್ದಿದ್ದು. ಹಾಂ ಕಲ್ಲಂಗಡಿ ಹೌದು ಹಾಂ ಜಿ ಆದಂಟಿರಿ ವಾಪಸ್. ಇಲ್ಲಿ ತರಕಾರಿ ತೊಗೊಳಕತ್ತೀವ್ರಿಪ್ಪ ಒಂದಿಷ್ಟು. ಮೂಲಂಗಿ ತೊಗೊಂಡಿವ್ರಿ, ಆಮೇಲೆ ಕಡೆ ಏನು ಬೇಕು ನೋಡೋಣ. ಇಲ್ಲಿ ಹಣ್ಣು ತೊಗೊಳನ್ರಿ ಒಂದಿಷ್ಟು. ಹಾಂ ಜಿ ಇಲ್ಲಿ ನೋಡ್ರಿ ನಾವು ಬಂದು ಹಣ್ಣು ತೊಗೊಳಕತ್ತೀವಿ. ಆಮೇಲೆ ಕಡೆ ಸೇಬು ತೊಗೊಂಡ್ವಿ, ನಮ್ಮ ಬಾಬರಿಗೆ ಇದು ತೊಗೊಂಡ್ವಿ, ಕಿವಿ ಹಣ್ಣು ತೊಗೊಂಡಿವ್ರಿ. ಮತ್ತೇನು ತೊಗೊಂಡು ಸ್ಟ್ರಾಬೆರಿ ತೊಗೊಂಡ್ವಿ. ಹಾಂ ಎಲ್ಲ ತೊಗೊಂಡು ಇದು ಇದು ಹೆಂಗ್ರಿ ಅಂಜೂರ ಅದಿಲ್ರಿ ಅದ ಹತ್ತಿ ಹಣ್ಣು ಅಂತೀವಿ ನಾವು ಅದಕ್ಕೆ ಇರಲ್ಲ. ಇಲ್ಲಿ ಖಜೂರಿ ತೊಗೊಳಕತ್ತೀವಿ ನೋಡ್ರಿ ನಾವು. ಇವು ತೊಗೊಳಕತ್ತೀವಿ 200 ರೂಪಾಯಿ 140 ತಗೋರಿಪ್ಪ ಅವ್ನು ಇಲ್ಲಿ ನೋಡ್ರಿ. ನಾವು ಬಂದು ಇದು ಮಡಿಕೆ ಕಾಳು ಮತ್ತೆ ಕಡ್ಲಿ ತೊಗೊಂಡಿವ್ರಿ. ಇಲ್ಲಿ ಇಲ್ಲ ರೀಪ ಏನೋ ತೊಗೊಳಕತ್ತಾಡ್ರಿಪ್ಪ. ಪಾನ್ ಪಟ್ಟಿ ಮಾಡ್ದನ ಅದು ನೋಡ್ರಿಪ್ಪ. ಮತ್ತೆ ಭಾಳ ದಿನಕ್ಕೆ ಕೂಡಿ ಭೇಟಿ ಆದ್ರಿ ಇವ್ರು. ಒಮ್ಮೆ ಗಂಗಾವತಿ ಅಂಗಡಿಗೆ ಹೋದಾಗ ಭೇಟಿ ಆಗಿದ್ರಿ ನಮ್ಗೆ. ಆರಾಮದ್ರಿ ಅಪ್ಪ? ಆರಾಮದ್ರಿ ನೀವು? ಆರಾಮದಿರಿಪ್ಪ. ಆಸಿಪ್ ಹೊಡೆದು ಬೇಕತ್ತಾರ ನನಗ್ರಿ, ಅದು ಹೊಡಿಬೇಡ್ರಿ ಅಂತೇಳಿ ಅಂದ. ಏನ್ ಮಾಡೋದ್ರಿ, ಓದ್ಕೊಳ್ಳೋದಿಲ್ಲ ಬರ್ಕೊಳಂಗಿಲ್ಲ, ಏನ್ ಮಾಡ್ಬೇಕು ಹೇಳ್ರಿ. ಆಯ್ತು ಆರಾಮದಿರಲ್ರಿ? ನಿಮ್ಗೂ ರೀ ಸೇಫ್ಟಿ ರೀ. ಇಲ್ಲಿ ನಾವೆಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಚಾಟ್ ಸೆಂಟರ್ಗೆ ರೀ. ಹುಡುಗರಿಗೆ ಮತ್ತೆ ಏನಾರು ತಿನ್ನಿಸ್ಬೇಕಲ್ಲ. ಮೊನ್ನೆ ಚುಮ್ಮರಿ ತಿಂದೋಗಿದ್ವಿ ಗಿರ್ಮಿಟ್ರಿಲಿ, ಫೇಮಸ್ ನೋಡ್ರಿ ಇದು. ಮತ್ತೆ ಬಂದೀವಿ ನಾವು, ಆದ್ರೆ ತಿನ್ನಲ್ಲ ಇವತ್ತು. ಇಲ್ಲಿ ಅಂಕರು ಇಲ್ಲದ ಗದ್ದರದ್ರಿಪ್ಪ, ಆದ್ರೆ ಇವತ್ತು ಗದ್ದ ಐತಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಗದ್ದಲ ಆಗತ್ತೆ ರೀ, ಈ ಗದ್ದಲ ಕಡಿಮೆ ಐತ್ರಿ ಸ್ವಲ್ಪ. ಇಲ್ಲಿ ಚಾಟ್ ಸೆಂಟರ್ಗೆ ಬಂದ್ರು ಮ್ಯಾಲೆ ಹೋಗೋಣ ಅನ್ನಕತ್ತಾರ ಇವ್ರು. ಹೋಗನ್ರಿ ಮೇಲೆ. ಇಲ್ಲಿ ನೋಡ್ರಿ ಮ್ಯಾಲೆ ಬಂದಿರಿ ನಾವು. ಇಲ್ಲೆಲ್ಲ ಅಂದ್ರೆ ಕುಂದ್ರಾಕದಿಲ್ಲ, ಚಲೋ ಐತ್ರಿ. ಇಲ್ಲಿ ಏನು ಬೇಕು ಎಲ್ಲ ತಗೋರಿ. ಮ್ಯಾಲೆ ಬಂದ್ವಿ ಅಂತ ಹೇಳಿದ್ನಲ್ರಿ ನಾನು. ಇದು ಕೆಳಗಡೆ ರೀ ಇದು. ಇಲ್ಲ ಆರಿ ಬಂದು ಏನು ಮದು ಅಶ್ವಿನಿಂದ ನಿನ್ನ ಸುಲ್ತಾನ್ ಇನ್ನೂ ಬಂದಿಲ್ಲ. ನೂಡಲ್ಸ್ ನಿಂದು. ಆಸಿಫಂದು ಗೋಬಿ ಮಂಚೂರಿ ಒಂದು. ನಂದು ಇನ್ನು ಬೆಣ್ಣೆ ದೋಸೆ ಬಂದಿಲ್ರಿ, ನಾ ಬೆಣ್ಣೆ ದೋಸೆ ಹೇಳಿ. ದೋಸೆ ಬಂತ ಮಮ್ಮಿ ನಿಂದ? ದೋಸೆ ಮಾಹಿತಿ ಬೆಣ್ಣೆ ಬಂದೇ ಇಲ್ಲ. ಬೆಣ್ಣೆ ಐತಿಯಾ? ಬೆಣ್ಣೆ ದೋಸೆ ಬೆಣ್ಣೆನೇ ಇಲ್ಲ. ತಿನ್ ಈಗ ಕೊಡತ್ತೇನೆ ಒಬ್ಬೊಬ್ರಿಗೆ ಎಲ್ಲರೂ ಒಂದು ಟೇಸ್ಟ್ ನೋಡಿ ಎಲ್ಲ ಥರದ. ನಾವು ನೋಡಿದ್ವಿ ಈಗ ಟೇಸ್ಟ್ ಆಗಿದೆ ಹೆಂಗೈತೆ ಅಂತಂದು. ಹೌದಾ? ಇಟ್ಕೊ ನೀನು ತಡಿ ಅಂತ ನಾವ ತಡಿ ಅಂತ ಅರ್ಶಿಯಾಗ ನೀ ತಿನ್ನವ, ನಾವು ತಿನ್ನತ್ತೀವಿ. ಇದು ಇಲ್ಲಿ ತಗೋರಿ ಏನಾಗಲ್ಲ. ಹಿಡಿ ಅರ್ಶಿ ಚಮಚೆ ಸಿಗ್ತೀನಿ. ಅರ್ಸಿಪ್ಪ ಚಮಚೆ ತಗೋ, ಚಮಚೆ. ಇವಾಗೆಲ್ಲ ತಿನ್ನೋದು ಮುಗಿತಾ ಈಗ? ಆರಿಪ್ಪ ತಿನ್ನೋದು ಮುಗಿತಾ ಈಗ? ಹೋಗೋಣ ಬರ್ರಿ ಮನೆ ಕಡೆ. ಜೈಯಿಂದ ನನ್ರಿ ಅಲ್ಲಿ ರೊಕ್ಕ ಇಸ್ಕೊ ವಾಪಸ್. ಇಲ್ಲಿ ಮತ್ತೆ ಸ್ವೀಟ್ ತೊಗೊಳಕತ್ತಾರ ಇವರು. ತಗೋ ಸುತ್ತ ನಿನ್ಗೆ ಏನು ಬೇಕು ತಗೋ. ನೀ ಏನು ಬೇಕು ತಗೋ, ಒಂದೊಂದು ತೊಗೊಬಿಡ, ಪಟ್ಪಟ ತೊಗೊಳ ಮುಂದೆ. ಯಾವ್ದಾದ್ರು ಬೇಕು ತಗೋರದ. ತಗೋರಿ ಪಟ್ಪಟ ತಗೋ. ನೀ ತಗೋ ಯಾವ್ದು ಬೇಕು ನೋಡು. ಕೊಡ್ರಿ ಅವ್ನಿಗೆ ಏನು ಬೇಕು ನೋಡ್ಕೊಡ್ರಿ. ಆಸಿಫ್ ನಿಂಗೆ ಏನು ಬೇಕು ನೋಡು ತಗೋ. ತಗೊಂಡೆ ನೀನು? ಆಸಿಫ್ ನಿನಗೇನು ಬೇಕಾ? ನಿಂಗೇನು ಬೇಡ? ಹೆಂಗೈತೆ? ಚಲೋ ಐತೆ? ನೀನಲ್ಲಿ 2 ತಗೊಂಡಿಲ್ಲ? ಏನು ಮದಾರಿಪ್ಪ ಸ್ಲಿಪ್ಪರ ಇಲ್ಬಾ. ಮತ್ತೆ ಬರ್ನಂತ ಬರ್ರಿ, ಸಾಕೀಗ ಅಷ್ಟ. ಟೈಮ್ ಆಗತ್ತೆ ನಡ್ರಿ, ಪಟಪಟ್ ನಡ್ರಿ. ಚಂದ ಅದಾವ ಎಲ್ಲವೂ ಚಂದ ನೋಡಲ್ಲ. ಅಲ್ಲಿ ಹಾಕಿದ್ದು ಎಷ್ಟು ಚಂದ ನೋಡವು. ಬರೀ ಈಗೆಲ್ಲ ಸಾಕು, ಇಷ್ಟ ರಗಡ ಆತ. ಹೌದಿಲ್ಲ ಪಾಸುತ್ತಾನ? ಹಾಂ ಮತ್ತೇನು ಬೇಕನ? ಏನು ತಿಂದ್ರೆ ತಿನ್ನ. ಆಮ್ಚೂರು ತಗೋಬಾ, ಇಲ್ಲೇ ಅದ ನೋಡಿ. ತಗೋಬಾ, ತಗೋಬರ ಒಂದು 10 ರೂಪಾಯಿ ಏನದಾವ ಅವು, ಅಷ್ಟ ಭಾಳ ಇಲ್ಲ. ತಗೋಬರ್ರಿ.
ನೋಡಿಪ್ಪ ಬಂದು ನಾವು ಫೋನ್ ಸ್ವಿಚ್ ಆಫ್ ಆಗಿತ್ತು ಹಂಗಾಗಿ ಚಾರ್ಜ್ ಹಾಕಿದ್ದೆ ನಾನು ಸ್ವಲ್ಪ ಹೊತ್ತು ಕಡ್ಲಿ ಅವೆಲ್ಲ ತೊಗೊಂಬಂದಿನಿ ಆಮೇಲೆ ಕಡೆ ಸ್ವೀಟ್ ಅದಾದೆ ಮರಿ ಸ್ವೀಟ್ ಕೊಡೋದು ಮನೇಲಿ ಇಟ್ಟಿದೆ ಅದನ್ನ ಹುಡ್ಕಾಕತ್ತೀನಿ ನಾನು ಇಡು ಸ್ವೀಟ್ ಎಲ್ಲ ಐತದ ಎಲ್ಲಿಟ್ರನ್ಮ ತೆಗೆದುಕೊಡ್ರಿ ಸ್ವಲ್ಪ ತರಕಾರಿ ಅದು ಇದು ಏನು ಬೇಕಾಗಿತ್ತು ನೋಡ್ರಿ ಎಲ್ಲ ಕೂಡ ತೊಗೊಂಡು ಬಂದಿರಿ ನಾವು ಈಕಿನ್ನು ಮತ್ತೆ ಇದು ಮಾಡಕತ್ತೇನೆ ಪಲ್ಯ ಮಾಡತ್ತೇನಮ್ಮ ಚಿಕನ್ ತರಿಸಿತ್ರಿ ಚಿಕನ್ ಪಲ್ಯ ಮಾಡಕೈತಿ ಭಾಳ ಮಾಡಿದ್ಬಿಟ್ರನ ಡಬ್ರಾಗಿತ್ತು ಅದಷ್ಟು ಮಾಡಿದೆ. ಹೌದಣ್ಣ ಯಾಕಂದ್ರೆ ಚಿಕನ್ ಐತ್ರಿ ಇನ್ನು ಕಬಾಬ್ ಮಾಡೋಣಮ್ಮ ಬೆಳಿಗ್ಗೆ ಮತ್ತು ಪಲ್ಯ ಮಾಡೋಣ ಅಂದ್ರೆ ಇದ ಪಲ್ಯನ ಹಾಕೈತಿ ಏನೈತೆ ಬೆಳಿಗ್ಗೆ ಇದಾತಂದ್ರೆ ರೋಜೆ ಹಿಡಿಯಕ ಇರೋಲ್ದಕ್ವಾ ಮಸ್ಮನ ಮಾಡೋದು ತಾಳೆ ತಿನ್ನೋರು ಯಾರಿಲ್ಲ. ಆಯ್ತು ಮತ್ತೆ ಎಲ್ಲರಿಗೂ ಚಾಂದ್ ಮುಬಾರಕ್ ರೀಪ. ನಮ್ದು ನಾಳಿಂದ ರೋಜಾ ತಿಂಗಳ ಸ್ಟಾರ್ಟ್ ಆದ್ ನೋಡ್ರಿ. ಜಲ್ದಿ ಹೇಳೋದು ರೋಜೆ ಇಡೋದು ಮತ್ತೆ ಸಾಯಂಕಾಲ ರೋಜೆ ಬಿಡೋದು 1 ತಿಂಗಳವರೆಗೂ ಫುಲ್ ಹ್ಯಾಪಿ ರೀ ನಾವು.